ಡಿಸೆಂಬರ್ 6, 2024 ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾ ಪರಿನಿರ್ವಾಣ ಇವತ್ತು ಕಾರ್ಯಕ್ರಮವನ್ನು ಈ ತರೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಈ ವಿಚಾರ ಏನಪ್ಪ ಅಂತಂದರೆ, ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ಆಗಲಿ 68 ವರ್ಷಗಳಾಗಿದೆ. ಹಾಗೆ ಇವತ್ತು ಅಂಬೇಡ್ಕರ್ ಅವರ ಕನಸು ನನಸಾಗಿಲ್ಲ. ಯಾಕೆಂದರೆ ಇವತ್ತು ಎಲ್ಲ ನಮ್ಮ ಇಡೀ ದೇಶದಲ್ಲಿ ಅಸ್ಪೃಶ್ಯತಾ ಆಚರಣೆ ಅದು ಯಥಾವತ್ತಾಗಿ ಯಾವುದೋ ಒಂದು ರೀತಿಯಲ್ಲಿ ಅದು ಜಾರಿಯಲ್ಲಿದೆ. ಹಾಗಾಗಿ ಎಲ್ಲ ನಮ್ಮ ಅಂಬೇಡ್ಕರ್ ಅವರು ಸಾಯ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಮ್ಮ ಎಲ್ಲ ಜನ ನಮ್ಮನ್ನು ನಾವು ನಮ್ಮ ಜನ ಅಂತ ಅಂದರೆ ಹಿಂದುಳಿದ ಶೋಷಿತ ಸಮುದಾಯದ ಜನರು ಏನು ಈ ಒಂದು ದೇಶದ ರಾಜ್ಯದ ಮತ್ತು ಗದ್ದುಗೆಗಳನ್ನು ಏರಿ ರಾಜಕೀಯ ಶಕ್ತಿ ಮತ್ತು ಆರ್ಥಿಕ ಶಕ್ತಿಗಳನ್ನ ಪಡಿಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಕನಸು ನನಸಾಗಬೇಕು. ಹಾಗಾಗಿ ಎಲ್ಲ ನಮ್ಮ ಶೋಷಿತ ಸಮುದಾಯದ ಎಲ್ಲ ಹಿಂದುಳಿದ ವರ್ಗಗಳ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಾಗಿರ್ಬೋದು, DSS ಕಾರ್ಯಕರ್ತರಾಗಿರ್ಬೋದು, ಎಲ್ಲ ಯುವ ಜನರು ದಯಮಾಡಿ ಬದಲಾಗಬೇಕು. ಈಗ ನೀವು ಅಂಬೇಡ್ಕರ್ ಅವರ ಹಾಕಿಕೊಟ್ಟಂಥ ದಾರಿ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು. ಯಾಕಂದರೆ ಇಂಥ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಯುವ ಜನರು ದಯಮಾಡಿ ಅಂಬೇಡ್ಕರ್ ಹಾಕಿಕೊಟ್ಟಂಥ ದಾರಿ ಮಾರ್ಗಗಳನ್ನು ನಾವು ಎಲ್ಲೋ ಒಂದು ಕಡೆಗೆ ನಾವು ಅದನ್ನು ಬದಿಗೊತ್ತಾ ಇದ್ದೀವಿ. ಯಾಕಪ್ಪ ಅಂತ ಅಂದರೆ, ಇವತ್ತು ಅಂಬೇಡ್ಕರ್ ಅವರು ನಮಗೆ ಹಾಕ್ಕೊಟ್ಟಂಥ ದಾರಿ ಮಾರ್ಗ ಏನು, ನಮಗೆ ತೋರಿಸ್ಕೊಟ್ಟಂಥ ರೀತಿ ಮಾರ್ಗ ಏನು, ಸಂವಿಧಾನ ಅಂತಕ್ಕಂಥ ಒಂದು ರಥವನ್ನು ನಮಗೆ ಎಲ್ರಿಗೂ ಕೈ ಕೊಟ್ಟು ಇದನ್ನ ಕ್ಲೀನಾಗಿ ನೀವೆಲ್ಲರೂ ನಡೆಸ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿ ಅಂಬೇಡ್ಕರ್ ಅವರು ನಮಗೆಲ್ಲನ ಹೇಳಿ ಹೋಗಿದ್ದಾರೆ. ಆದರೆ ಇವತ್ತು ನಮ್ಮ ಯುವ ಜನರು ಅದನ್ನು ಎಲ್ಲೋ ಒಂದು ಕಡೆಗೆ ಅದನ್ನು ಕೋಮು ಸೌಹಾರ್ದ ಇನ್ನೊಂದು ಮತ್ತೊಂದು ಮತ್ತೆ ದೇವರುಗಳು ಇವು ಅವು ಅಂತ ಹೇಳಿ ಎಲ್ಲೋ ಒಂದು ಕಡೆಗೆ ನಮ್ಮ ಶೋಷಿತ ಸಮುದಾಯಗಳು ಮೌಢ್ಯತೆಗೆ ಒಳಗೊಂಡು ಅವ್ರು ಹೇಳಿದ್ದು ತಾಳತಕ್ಕಂತೆ ಕುಡ್ಕೊಂಡು ಈ ಥರ ಅವರು ಒಳಗಾಗಿದ್ದಾರೆ. ಹಾಗೆ ಮತ್ತೆ ರಾಜಕೀಯ ಶಕ್ತಿಯಲ್ಲಿ ನಮ್ಮ ಜನರು ವಿಫಲರಾಗಿದ್ದಾರೆ. ಯಾಕಪ್ಪ ಅಂತಂದರೆ, ಓಟಿನಲ್ಲಿ ಎಲ್ಲರೂ ಹಣಕ್ಕಾಗಿ ಅವರು ಕೊಟ್ಟಂಥ ಯಾವುದೋ ಒಂದು ರೀತಿಯ ಆಮಿಷಗಳಿಗೆ ಒಳಗಾಗಿ ಎಲ್ಲೋ ಒಂದು ಕಡೆ ಓಟನ್ನು ಸಹ ಮಾರ್ಕೊಂಡು ನಮ್ಮ ಜನ ಅಲ್ಲಿ ಗದ್ದಿಗೆ ಏರೋದನ್ನು ತಪ್ಪಿಸ್ಕೊಂಡು ಈ ರೀತಿ ಎಲ್ಲೋ ಒಂದು ಕಡೆಗೆ ಎಲ್ರಿಗೂ ನಮಗೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಇದು ಆಗ್ಬಿಟ್ಟಿದೆ. ಹೀಗಾಗಿ ನಮಗೆ ಇನ್ನೂ ದೇಶದಲ್ಲಿ ನಮಗೆ ಎಲ್ರಿಗೂ ಸಮಾನತೆ ಹಕ್ಕುಗಳು ಮತ್ತೆ ಆಗಿರ್ಬೋದು ಎಲ್ಲವೂ ಸಹ ಇನ್ನೂ ಕಲ್ಪಿಸಿಕೊಡ್ಬೇಕು. ಎಲ್ಲರೂ ನಮ್ಮ ಜನನೂ ಬದಲಾಗಬೇಕು ಅಂತ ಹೇಳ್ತಾ, ವಿಶ್ವಮಾನವ ಹಾಗೆ ಈ ದೇಶದ ಆಸ್ತಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವ್ರನ್ನ ಇವತ್ತು ಕಳ್ಕೊಂಡು ಎಲ್ರಿಗೂ ನೋವು ಮತ್ತು ಸಂತಾಪಗಳನ್ನು ನಾವು ಸೂಚಿಸ್ತಾ ಇದ್ದೀವಿ ಎಲ್ಲರೂ ಸೇರಿ. ಹಾಗಾಗಿ ಇಷ್ಟನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಗಣೇಶ್ TN, ದಲಿತ ಸಂಘರ್ಷ ಸಮಿತಿ ತರೂರು. ಜೈ ಭೀಮ್. ಇವತ್ತು ಡಿಸೆಂಬರ್ 6 ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಇವತ್ತು. ಸೊ ಇವತ್ತೇನಪ್ಪ ಅಂತಂದರೆ, ಇಡೀ ದೇಶಕ್ಕೆ ಇವತ್ತೊಂದು ನಷ್ಟ, ತುಂಬಲಾರದಂಥ ನಷ್ಟ ಏನಪ್ಪ ಅಂದರೆ ನಾವು ಅಂಬೇಡ್ಕರ್ನ ಕಳ್ಕೊಂಡಂಥ ದಿವಸ ಇವತ್ತು. ಸೊ ಕೆಲವು ಇನ್ನೂ ಅಂಬೇಡ್ಕರ್ ಅವರ ಕನಸು ನನಸಾಗಿಲ್ಲ. ಸೊ ಅಂಬೇಡ್ಕರ್ ಅವರು ಕನಸು ನನಸಾಗಬೇಕಂದ್ರೆ ನಾವೆಲ್ಲ ಒಟ್ಟಾಗಬೇಕು. ನಾವೆಲ್ಲ ಒಟ್ಟಾಗಿ ರಾಜಕೀಯದಲ್ಲಿ ಆಗಿರ್ಬೋದು, ಬೇರೆ ವಿಚಾರದಲ್ಲಿ ಆಗಿರ್ಬೋದು, ಕೆಲವೊಂದು ವಿಚಾರದಲ್ಲಿ ಆಗಿರ್ಬೋದು, ನಾವೆಲ್ಲ ಒಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸನ್ನು ನನಸು ಮಾಡೋಂಥ ಕೆಲಸನ ಮಾಡಬೇಕು. ಆಮೇಲೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕೆಲವು ಕ್ಯಾಂಪ್ಗಳನ್ನ ಮಾಡಿದಾಗ ನಾವು ಇಂಟ್ರೆಸ್ಟ್ ಕೊಟ್ಟು ಕೇಳಬೇಕು. ಕ್ಯಾಂಪ್ಗಳನ್ನ ಸಿನಿಮಾ ನೋಡೋಕ್ಕೆ 2 ಅವರ್ ಟೈಮ್ ವೇಸ್ಟ್ ಮಾಡ್ತೀವಿ. ಆದರೆ ಅಂಥ ಕ್ಯಾಂಪ್ಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋಕೆ ನಮ್ಮ ಕೈಲಿ ಆಗಲ್ಲ ಅಂತಂದರೆ ನಾವು ಎಷ್ಟು ಹದಗೆಟ್ಟಿದ್ದೀವಿ ಅಂತಂದು ನಾವೇ ಯೋಚನೆ ಮಾಡಬೇಕು. ದಯಮಾಡಿ ಇಂಥ ಕ್ಯಾಂಪ್ಗಳನ್ನ ಇದು ಮಾಡಬೇಕು. ಯಾಕಪ್ಪ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ MLA ಬರಲಿ, ಯಾರೇ ಆಗಲಿ, ಬಟ್ ನಮ್ಮನ್ನು ದಲಿತರನ್ನ ಏನಕ್ಕೆ ಉಪಯೋಗಿಸ್ತಾರಪ್ಪ ಅಂತಂದರೆ ಬಾಳೆಕಂದು ಕಟ್ಟಲಿಕ್ಕೆ, ಮಾವಿನ ಸೊಪ್ಪು ಕಟ್ಟೋಕ್ಕೆ, ಬೇವಿನ ಸೊಪ್ಪು ಕಟ್ಟೋಕ್ಕೆ, ಬ್ಯಾನರ್ ಕಟ್ಟೋಕ್ಕೆ, ಇಷ್ಟಕ್ಕೆ ಮಾತ್ರ. ಆಮೇಲೆ ಓಟ್ ಹಾಕ್ಲಿಕ್ಕೆ, ಓಟ್ ಹಾಕೋ ದಿವಸ ನಮ್ಮನ್ನು ಎಂಡ ಬಾಡು ಕೊಟ್ಟು ನಮ್ಮನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಲಾಸ್ಟಿಗೆ ಗೆದ್ದಂಥ ಸಂದರ್ಭದಲ್ಲಿ ಅವ್ರ ಜಾತಿ, ಅವ್ರ ಕ್ಯಾಟಗರಿ ಜನಗಳನ್ನ ಮಾತ್ರ ಜೊತೆಲಿ ಇಟ್ಕೋತಾರೆ. ನಮ್ಮನ್ನು ಮಾಮೂಲಿ ಬೀದಿ ನಾಯಿಗಳ ಥರ, ಇಲ್ಲ ಗೇಟ್ ಕೀಪರ್ಗಳ ಥರ ನಮ್ಮನ್ನು ಕಾಣ್ತಾರೆ. ಯಾಕಪ್ಪ ಅಂದರೆ ಇವತ್ತು ನಾವು ಅನುಭವಿಸಿದ್ದೀವಿ ಕಷ್ಟನ. ನಾವು ತಿಂಗಳಾನ್ಗಟ್ಲೆ ಕ್ಯಾನ್ವಾಸ್ ಮಾಡ್ಕೊಂಡು ಅವ್ರ ಹಿಂದೆ ತಿರುಗಿಕೊಂಡು ಎಲ್ಲ ಅನುಭವಿಸಿದ್ದೀವಿ. ಬಟ್ ಆದರೆ ನಮಗೆ ಲಾಸ್ಟಿಗೆ ಸಿಕ್ಕಂಥ ಪ್ರತಿಫಲ ಏನಪ್ಪ ಅಂದರೆ ಗೇಟ್ ಕೀಪರ್ಗಳು ಅಷ್ಟೇ. ಸೊ ಅದಕ್ಕೋಸ್ಕರ ಹೇಳೋದು, ಒಟ್ಟಾಗಿ ನಾವು ಯಾವತ್ತು ನಾವು ರಾಜ್ಯಾಧಿಕಾರನ ಹಿಡಿತೀವೋ ಅವತ್ತಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸನ್ನು ನನಸು ಮಾಡ್ದಂಗೆ ಆಗುತ್ತೆ. ದಯಮಾಡಿ ಎಲ್ಲರೂ ಇವತ್ತು ಹೇಳೋದು ಏನಪ್ಪ ಅಂತಂದರೆ, ಇವತ್ತು ನಮಗೆ ಭಾಳ ನಷ್ಟ ಹೆಂಗಪ್ಪ ಅಂದರೆ ತುಂಬಲಾರದಷ್ಟು ದುಃಖ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಳ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ನಮ್ಮವರನ್ನು ನಾವು ಬೆಳೆಸಲಿಕ್ಕೆ ಇಚ್ಛೆ ಪಡಬೇಕು. ಹಾಗೆ ಎಲ್ಲರೂ ಒಗ್ಗಟ್ಟಾಗಿ ಇನ್ನು ಮುಂದೆ ಹೋರಾಟಗಳನ್ನೇ ಆಗಲಿ ಅಥವಾ ಯಾವುದಾದ್ರು ಒಂದು ವಿಚಾರಗಳಾಗಲಿ ಒಗ್ಗಟ್ಟಾಗಿ ಹೋರಾಡಬೇಕು.